ದೇವರ ವಾಕ್ಯ ಆದಿಕಾಂಡ 1:27. ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದರವರನ್ನು ಸ್ತ್ರೀ ಪುರುಷರನ್ನಾಗಿ. ಪ್ರಿಯಜನರೇ, ದೇವರು ಎಂಥ ಒಳ್ಳೆಯ ಹೃದಯದವರಲ್ವಾ! ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನ. ನಿಮ್ಮ ಹೃದಯವನ್ನು ಕುಗ್ಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಒಂದು ಸಲ ಯೋಚಿಸಿ, ನಿಮಗಾಗಿ ದೇವರಿದ್ದಾರೆ ಎಂದು. ಆಮೆನ್. ದೇವರ ವಾಕ್ಯ ಆದಿಕಾಂಡ 1:1-2. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಮೆನ್. ದೇವರ ವಾಕ್ಯ ಆದಿಕಾಂಡ 1:3-4-5. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ, ಬೆಳಕಿಗೆ ಹಗಲೆಂದೂ ಕತ್ತಲೆಗೆ ಇರುಳೆಂದೂ ಹೆಸರಿಟ್ಟರು. ಹೀಗೆ ಬೈಗೂ ಬೆಳಗೂ ಆಗಿ ಮೊದಲನೆಯ ದಿನವಾಯಿತು. ಆಮೆನ್. ದೇವರ ವಾಕ್ಯ ಆದಿಕಾಂಡ 1:6-7. ಬಳಿಕ ದೇವರು, ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ, ಕೆಳಗಿದ್ದ ನೀರನ್ನು ಮೇಲಿದ್ದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಹೀಗೆ ಬೈಗೂ ಬೆಳಗೂ ಆಗಿ ಎರಡನೆಯ ದಿನವಾಯಿತು. ಪ್ರಿಯ ದೇವಜನರೇ, ದೇವರು ಆಕಾಶವನ್ನುಂಟು ಮಾಡಿದಾತ, ಭೂಮಿಯನ್ನು ಸೃಷ್ಟಿಸಿದಾತ. ಪ್ರಿಯ ದೇವಜನರೇ, ಆತನಿಗೆ ತಿಳಿದಿದೆ ನಮ್ಮೊಡೆದ ಮನಸ್ಸಿನ ನೋವು. ಆತನೇ ಅದಕ್ಕೆ ಉತ್ತರ ಕೊಡುವನು. ಕುಗ್ಗದಿರಿ. ಆಮೆನ್.